ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ವೈಭವೀಕರಣಕ್ಕೆ ಬ್ರೇಕು. ಟಿಪ್ಪು ಪಠ್ಯವೇ ರದ್ದಾಗುತ್ತೋ? ಟಿಪ್ಪು ಪಠ್ಯದ ಪರ ವಿರೋಧ ಯಾವುದು ನಿಜ ಇತಿಹಾಸ? ಪಠ್ಯದ ವಿವಾದದ ಬಗ್ಗೆ ರೋಹಿತ್ ಚಕ್ರವರ್ತಿ ಏನಂತಾರೆ? ಇದೇ ಇವತ್ತಿನ ಇನ್ಸೈಡ್ ಸ್ಟೋರಿ. ಟಿಪ್ಪು ಡ್ರಾಪ್. ರಾಜ್ಯದಲ್ಲಿ ಕಳೆದ ಕೆಲ ತಿಂಗಳಿಂದ ಬಹಳಷ್ಟು ಸದ್ದು ಮಾಡಿದಂತ ವಿಚಾರ ಹಿಜಾಬ್ ವಿಚಾರ. ಇನ್ನೇನ್ ಮುಗಿತು, ಕೋರ್ಟ್ ತೀರ್ಪು ಕೊಡ್ತು ಅಂತ ಹೇಳ್ತಿದ್ದಂತೆ ಬಾಯ್ಕಾಟ್ ಶುರುವಾಯಿತು. ಅನ್ಯ ಧರ್ಮೀಯರಿಗೆ ಹಿಂದೂ ಸಮುದಾಯದವರ ಜಾತ್ರೆ, ಧಾರ್ಮಿಕ ಕೇಂದ್ರಗಳಲ್ಲಿ ಅವಕಾಶ ಕೊಡಬಾರದು ಅಂತ ವ್ಯಾಪಾರಕ್ಕೆ ಬಾಯ್ಕಾಟ್ ಆಯಿತು. ದೊಡ್ಡ ಮಟ್ಟದಲ್ಲಿ ಈ ಕ್ಷಣಕ್ಕೂ ಅದು ಸುದ್ದಿಯಲ್ಲಿದೆ. ಹಲಾಲ್ ಆಯಿತು. ಈಗ ಟಿಪ್ಪುವಿನ ಸರದಿ. ರಾಜ್ಯದಲ್ಲಿ ಭುಗಿಲೆದ್ದಿದೆ ಮತ್ತೊಂದು ವಿವಾದ. ಟಿಪ್ಪು ಪಠ್ಯಕ್ಕೆ ಬ್ರೇಕ್ ಹಾಕಿ ಭಗವದ್ಗೀತೆ ಸೇರಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಪಠ್ಯದಲ್ಲಿ ಟಿಪ್ಪು ವೈಭವೀಕರಣಕ್ಕೆ ಮಾತ್ರ ಬ್ರೇಕ್ ಬೀಳುತ್ತಾ, ಅಥವಾ ಟಿಪ್ಪು ಇತಿಹಾಸವನ್ನ ಪಠ್ಯದಿಂದಲೇ ಕಿತ್ತು ಹಾಕ್ತಾರಾ? ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯಿಂದ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಕೆಯಾಗಿದೆ. ಅದರಲ್ಲಿ ಸಾಕಷ್ಟು ಶಿಫಾರಸುಗಳನ್ನ ಆ ಸಮಿತಿ ಸದಸ್ಯರು, ಅಧ್ಯಕ್ಷರೆಲ್ಲ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಇತಿಹಾಸ ತಿರುಚಿ ಬರೆದಿರುವಂತ ಆರೋಪವನ್ನ ಆ ಸಮಿತಿಯ ಸದಸ್ಯರುಗಳು ಮಾಡಿದ್ದಾರೆ, ಅಧ್ಯಕ್ಷರು ಮಾಡಿದ್ದಾರೆ. ವೈಭವೀಕರಣಗೊಳಿಸಿ ಪಠ್ಯ ಪುಸ್ತಕದಲ್ಲಿ ಟಿಪ್ಪುವಿನ ಬಗ್ಗೆ ಸೇರಿಸಿದ್ದಾರೆ ಅಂತ ಒಂದು ಗಂಭೀರ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಅದನ್ನ ತಿದ್ದುಪಡಿ ಮಾಡಬೇಕು ಅಂತ ಶಿಫಾರಸನ್ನ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಗಿದೆ. ಈಗ ರಾಜ್ಯ ಸರ್ಕಾರ ಕೂಡ ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಮುಂದಾಗಿದೆ ಅಂತ ಗೊತ್ತಾಗಿದೆ. ರಾಜ್ಯ ಸರ್ಕಾರ ಈ ತರ ಮಾಡೋಕ್ ಹೊರಟಿದೆ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ನವರು ಸಿಡಿಮಿಡಿಗೊಂಡಿದ್ದಾರೆ. ಇವತ್ತು ಅಥವಾ ನಾಳೆ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪ ಆಗುವಂತ ನಿರೀಕ್ಷೆಗಳಿದೆ. ಟಿಪ್ಪು ಪಠ್ಯ ವಿಚಾರ ಸದನದಲ್ಲಿ ಗದ್ದಲಕ್ಕೆ ಕಾರಣವಾಗುತ್ತಾ ನೋಡ್ಬೇಕು. ಯಾಕಂದ್ರೆ ಆಲ್ರೆಡಿ ಕಾಂಗ್ರೆಸ್ನ ಸದಸ್ಯರು ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ಪದೇ ಪದೇ ಈ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಅದ್ಯಾಕೆ ಕೈ ಬಿಡ್ತೀರಾ? ಇನ್ನು ಕಾಂಗ್ರೆಸ್ ಅವರು, ಪ್ರಗತಿಪರ ಚಿಂತಕರು ಪದೇ ಪದೇ ಮೆನ್ಷನ್ ಮಾಡ್ತಾ ಇದ್ದಿದ್ದು ಟಿಪ್ಪು ವಿಚಾರ. ಬಿಜೆಪಿ ನಾಯಕರ ಬಾಯಲ್ಲಿ ಬಂದಾಗ ಆಕ್ರೋಶದ ಮಾತುಗಳನ್ನು ಹೇಳ್ತಿದ್ದು, ಆತ ಮುಸ್ಲಿಂ ಅನ್ನೋ ಕಾರಣಕ್ಕೆ ಯಾಕೆ ಇಷ್ಟು ವಿರೋಧಿಸ್ತಿದ್ದೀರಾ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಸೊ ಈಗ ರಾಜ್ಯ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದ್ರೆ, ಪಠ್ಯದಲ್ಲಿ ಏನಾದರೂ ಬದಲಾವಣೆ ಮಾಡಿದ್ರೆ ಅಥವಾ ಕಂಪ್ಲೀಟ್ ಆಗಿ ಟಿಪ್ಪುವಿನ ಒಂದು ಪಾಠವನ್ನೇ ಕೈ ಬಿಟ್ರೆ ನೆಕ್ಸ್ಟ್ ಪರಿಣಾಮಗಳು ಏನಾಗಬಹುದು, ಯಾವೆಲ್ಲ ಬೆಳವಣಿಗೆ ಆಗಬಹುದು ಅಂತ ಕುತೂಹಲ ಇದೆ. ಇವತ್ತು ಸಂಜೆ, ರಾತ್ರಿ ಅಥವಾ ನಾಳೆ ಸದನದಲ್ಲಿ ಈ ವಿಷಯ ಪ್ರಸ್ತಾಪವಾಗುವಂತ ನಿರೀಕ್ಷೆಗಳಿದೆ. ಟಿಪ್ಪು ಆಗಲಿ ಅಥವಾ ಯಾವುದೇ ಒಬ್ಬ ಐತಿಹಾಸಿಕ ವ್ಯಕ್ತಿ ಆಗಲಿ, ನಾನು ಟಿಪ್ಪು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಅದು ಶಿವಾಜಿ ಬಗ್ಗೆನೂ ಇರಬಹುದು. ಯಾವುದೇ ವ್ಯಕ್ತಿಯ ಬಗ್ಗೆ ಉತ್ಪ್ರೇಕ್ಷೆಗಳು, ಅಂದರೆ ಸತ್ಯಕ್ಕೆ ದೂರವಾದ ಉತ್ಪ್ರೇಕ್ಷೆಗಳು ಎಲ್ಲೆಲ್ಲಿ ಕಂಡು ಬಂದಿದ್ದಾವೋ ಅಂತಹ ಎಲ್ಲ ಅಂಶಗಳನ್ನು ನಾವು ಒಂದು ರೀತಿಯ ನ್ಯೂಟ್ರಲ್ ವಾಯ್ಸ್ ಅಂತ ಹೇಳ್ತೇವಲ್ಲ, ಒಂದು ಯಾವುದೇ ಉತ್ಪ್ರೇಕ್ಷೆಯೂ ಇಲ್ಲ ಅಥವಾ ಹೀಯಾಳಿಕೆಯೂ ಇಲ್ಲ, ಆ ರೀತಿಯ ನೇರವಾದ ಒಂದು ವಿವರಣೆಯನ್ನು ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೊಡ್ತಾ ಹೋಗಿದ್ದೇವೆ. ನಾವು ಯಾವುದು ನಿಜವಾದ ವಾಸ್ತವ ಸಂಗತಿಗಳಿದ್ದಾವೆ ಅವುಗಳನ್ನು ಮಾತ್ರ ತೋರಿಸೋದಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಯಾವ ವಿಚಾರಗಳಿಗೆ ಸಾಕ್ಷ್ಯ ಪುರಾವೆಗಳು ಇದಾವೆ ಅಂತಹ ವಿಚಾರಗಳನ್ನು ಮಾತ್ರ ನಾವು ಪಠ್ಯಪುಸ್ತಕಗಳಲ್ಲಿ ಇಡಬೇಕು. ಯಾವುದೇ ಒಪಿನಿಯನ್, ವೈಯಕ್ತಿಕ ಅಭಿಪ್ರಾಯಗಳನ್ನು ನಾವು ಇಡಬಾರದು. ಈ ರೀತಿಯ ಒಂದು ಮಾನದಂಡಗಳನ್ನು ಹಾಕಿಕೊಂಡೇ ನಾವು ಪಠ್ಯಪುಸ್ತಕಗಳನ್ನು. ಟಿಪ್ಪು ಸುಲ್ತಾನಿನ ಬಗ್ಗೆ ಇದನ್ನು ಮಾಡಿಬಿಟ್ಟಿದ್ದಾರೆ. ಇವೆಲ್ಲವೂ ಸತ್ಯಕ್ಕೆ ದೂರವಾದಂಥದ್ದು. ಪುಸ್ತಕಗಳಲ್ಲಿ ಒಂದಷ್ಟನ್ನು ಯಾವ ಇತಿಹಾಸವನ್ನು ತರುವಂಥ ನಾನು ಹೇಳ್ತಿರೋದು ಯಾರೇನು ಬೇಕು ಅಂತ ಮಾಡಿದ್ದಲ್ಲ, ಅದರ ನೆಗ್ಲೆಕ್ಟ್ ಆಗಿತ್ತು ಒಂದಷ್ಟು. ಆ ಥರದ್ದನ್ನು ಸಹಿತ ಈ ಸರಿ ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಏನೇನು ದೋಷಗಳಾಗಿತ್ತು, ಒಂದಷ್ಟು ಟೆಕ್ನಿಕಲ್ ಎರರ್ಸು ಸಹಿತ ಹೋದಷ್ಟು ಆಗಿತ್ತು, ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಇತಿಹಾಸನ ತಿರ್ಚುವಂಥ ಪ್ರಯತ್ನ ಮಾಡಿದ್ದೀವಿ, ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಸುಲ್ತಾನ್ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ನಾವು ಕಲ್ತಿದ್ದು, ಓದಿದ್ದು, ನೋಡಿದ್ದು ಎಲ್ಲ ಅಸತ್ಯ, ಸುಳ್ಳರು. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ, ಟಿಪ್ಪು ಸುಲ್ತಾನ್ ಒಬ್ಬ ದೇಶದ್ರೋಹಿ, ಕನ್ನಡ ದ್ರೋಹಿ. ಲಕ್ಷಾಂತರ ಜನ ಹಿಂದೂಗಳನ್ನ ತಲವಾರಿನ ಆಧಾರದ ಮೇಲೆ ಮತಾಂತರ ಮಾಡಿದಂತಹ ವ್ಯಕ್ತಿ. ಇವತ್ತು ಕೊಡಗಿಗೆ ಹೋಗ್ಲಿ, ಕೇರಳಕ್ಕೆ ಹೋಗ್ಲಿ, ಬ್ಯಾರಿಗಳು ಇವತ್ತೇನಿವೆ ಇದ್ದಾರೆ, ಅವರೆಲ್ಲರೂ ಕೂಡ ಹಿಂದೂಗಳೇ ಇದ್ರು, ಮತಾಂತರ ಆದಂಥವರು. ಸೊ ಅಂಥ ವ್ಯಕ್ತಿಯ ನಮ್ಮ ಪಾಠದಲ್ಲಿ ಹಿಂದೆ ಮಾಡಿದಂತ ತಪ್ಪನ್ನು ಮತ್ತೆ ಪುನಃ ಮಾಡೋದು ಬೇಡ. ನಾನು ಕರ್ನಾಟಕದ ಶಿಕ್ಷಣ ಮಂತ್ರಿ ಹೇಳ್ತೀನಿ, ಟಿಪ್ಪು ಸುಲ್ತಾನನ ಪಾಠವನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು, ತೆಗೆದು ಹಾಕಬೇಕು ಅಂತ ನಾನು ಆಗ್ರಹವನ್ನು. ಸುಲ್ತಾನ್ ಸಂಬಂಧಪಟ್ಟ ಹಾಗೆ
ಇಲ್ಲಿವರೆಗೆ ನಾವು ಕಲ್ತಿದ್ದು, ಓದಿದ್ದು, ನೋಡಿದ್ದು ಎಲ್ಲ ಅಸತ್ಯ, ಸುಳ್ಳು. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಟಿಪ್ಪು ಸುಲ್ತಾನ್ ಒಬ್ಬ ಕ್ರೂರಿ. ಟಿಪ್ಪು ಸುಲ್ತಾನ್ ಏನು ಶತಮಾನಗಳಿಂದ ನಡೀತಾ ಬಂದಿರುವಂತಹ ಕೊಲ್ಲೂರು ದೇವಸ್ಥಾನದಲ್ಲಿ ಏನು ಸಲಾಂ ಮಂಗಳಾರತಿ ಒಂದು ಹೆಸರಿನಲ್ಲಿ ಅದನ್ನ ಒಂದು ನಂಬಿಕೆ ಏನಿದೆ ಟಿಪ್ಪು ಸುಲ್ತಾನರ ಹೆಸರಿನಲ್ಲಿ ಮಾಡ್ತಾ ಇದ್ದಿದ್ದಂಥದ್ದು ಅದನ್ನು ನಿಲ್ಲಿಸಬೇಕು ಅಂತ ಏನಿದೆ, ಇದೊಂದೊಂದು ಕೋಮುವಾದಿ ಒಂದು ನಡೆ ಆಗಿರ್ತದೆ. ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ ಆಡಳಿತ ಇದ್ದಾಗ ಕರ್ನಾಟಕದ ಅಂದರೆ ಆ ರಾಜ್ಯಭಾರದ ಹೆಚ್ಚು ಕಡಿಮೆ 150ಕ್ಕಿಂತಲೂ ಹೆಚ್ಚಿನ ದೇವಸ್ಥಾನಗಳಿಗೆ ಅನುದಾನಗಳನ್ನು ದತ್ತಿಯನ್ನು ಕೊಡ್ತಾ ಇದ್ದಂತಹ ರಾಜ ಪರಮಧರ್ಮ ಸಹಿಷ್ಣು. ಅದೇ ರೀತಿ ಶಾರದಾಂಬ ಪೀಠಕ್ಕೆ ಪೇಶ್ವೆಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಆ ಒಂದು ಶಾರದಾಂಬ ಪೀಠಕ್ಕೆ ಅನುದಾನಗಳನ್ನು ಕೊಟ್ಟು ರಕ್ಷಣೆಯನ್ನು ಕೊಟ್ಟಂತ ಒಬ್ಬ ರಾಜ, ಪರಮಧರ್ಮ ಸಹಿಷ್ಣು ಆದಂಥ ರಾಜ. ಆ ರೀತಿ ಒಬ್ಬ ಮುಸ್ಲಿಂ ದೊರೆ ಅನ್ನುವಂಥ ಕಾರಣಕ್ಕೆ ಇವತ್ತು ಈ ರೀತಿಯ ನಡೆಯನ್ನು ತೆಗೆದುಕೊಳ್ಳಿರುವಂಥದ್ದು ರಾಜ್ಯ ಸರ್ಕಾರ ಇದು ಒಂದು ತಪ್ಪು ಸಂದೇಶವನ್ನು ಕೊಡ್ತದೆ. ಒಂದು ಮುಸ್ಲಿಂ ಅನ್ನೋಂಥ ಕಾರಣಕ್ಕೆ ಇತಿಹಾಸವನ್ನು ತಿರುಚುವುದು ಸರಿಯಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ. ಏನು ಶತಮಾನಗಳಿಂದ ನಡೀತಾ ಬಂದಿರುವಂತಹ ಕೊಲ್ಲೂರು ದೇವಸ್ಥಾನದಲ್ಲಿ ಏನು ಸಲಾಂ ಮಂಗಳಾರತಿ ಒಂದು ಹೆಸರಿನಲ್ಲಿ ಅದನ್ನು ಒಂದು ನಂಬಿಕೆ ಏನಿದೆ ಟಿಪ್ಪು ಸುಲ್ತಾನರ ಹೆಸರಿನಲ್ಲಿ ಮಾಡ್ತಾ ಇದ್ದಿದ್ದಂಥದ್ದು ಅದನ್ನು ನಿಲ್ಲಿಸಬೇಕು ಅಂತ ಏನಿದೆ, ಇದೊಂದೊಂದು ಕೋಮುವಾದಿ ಒಂದು ನಡೆ ಆಗಿರ್ತದೆ. ಆ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ ಆಡಳಿತ ಇದ್ದಾಗ ಕರ್ನಾಟಕದ ಅಂದರೆ ಆ ರಾಜ್ಯಭಾರದ ಹೆಚ್ಚು ಕಡಿಮೆ 150ಕ್ಕಿಂತಲೂ ಹೆಚ್ಚಿನ ದೇವಸ್ಥಾನಗಳಿಗೆ ಅನುದಾನಗಳನ್ನು ದತ್ತಿಯನ್ನು ಕೊಡ್ತಾ ಇದ್ದಂತಹ ರಾಜ ಪರಮಧರ್ಮ ಸಹಿಷ್ಣು. ಅದೇ ರೀತಿ ಶಾರದಾಂಬ ಪೀಠಕ್ಕೆ ಪೇಶ್ವೆಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಆ ಒಂದು ಶಾರದಾಂಬ ಪೀಠಕ್ಕೆ ಅನುದಾನಗಳನ್ನು ಕೊಟ್ಟು ರಕ್ಷಣೆಯನ್ನು ಕೊಟ್ಟಂತ ಒಬ್ಬ ರಾಜ, ಪರಮಧರ್ಮ ಸಹಿಷ್ಣು ಆದಂಥ ರಾಜ. ಆ ರೀತಿ ಒಬ್ಬ ಮುಸ್ಲಿಂ ದೊರೆ ಅನ್ನುವಂಥ ಕಾರಣಕ್ಕೆ ಇವತ್ತು ಈ ರೀತಿಯ ನಡೆಯನ್ನು ತೆಗೆದುಕೊಳ್ಳಿರುವಂಥದ್ದು ರಾಜ್ಯ ಸರ್ಕಾರ ಇದು ಒಂದು ತಪ್ಪು ಸಂದೇಶವನ್ನು ಕೊಡ್ತದೆ. ಒಂದು ಮುಸ್ಲಿಂ ಅನ್ನುವಂಥ ಕಾರಣಕ್ಕೆ ಇತಿಹಾಸವನ್ನು ತಿರುಚುವುದು ಒಂದು ವರ್ಗವನ್ನ ಓಲೈಕೆ ಮಾಡುವಂತಹ ಅಥವಾ ಒಂದು ವರ್ಗವನ್ನ ಕೀಳಾಗಿ ಕಾಣುವಂತ ಅಥವಾ ಈ ಮೂಲಕ ತಮ್ಮ ಒಂದು ಕೋಮು ವಿಷಬೀಜವನ್ನ ಬಿತ್ತಿಕೊಂಡು ರಾಜ್ಯದಾದ್ಯಂತ ಅರಾಜಕತೆ ಕಾಣುವಂತ ಒಂದು ಸನ್ನಿವೇಶವನ್ನಾಗಿರುತ್ತೆ ನಮ್ಮ ರಾಜ್ಯದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ಮತಾಂತರ ನಿಷೇಧ ಕಾಯ್ದೆಯನ್ನ ಜಾರಿ ಮಾಡಿರುವಂತದ್ದು, ವಿದ್ಯಾರ್ಥಿಗಳ ಶಿಕ್ಷಣದ ಹಕ್ಕನ್ನ ಕಸಿಯುವಂತ ಒಂದು ರೀತಿಯಲ್ಲಿ ಹಿಜಾಬ್ ವಿಷಯ ನಡೀತಾ ಇದೆಯಾ, ಅದರ ಒಂದು ಮುಂದುವರಿದ ಭಾಗವಾಗಿದೆ. ಏನು ಇವಾಗ ನೀವು ಹೇಳಿದಂತ ರೀತಿಯಲ್ಲಿ ಪಠ್ಯ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ನ ಏನು ಇತಿಹಾಸ ಏನಿದೆಯಾ ಆ ಇತಿಹಾಸವನ್ನ ಮರೆಮಾಚಲಿಕ್ಕೆ ಪ್ರಯತ್ನಿಸ್ತಾ ಇರುವಂತದ್ದು ಈ ಆದ್ರೆ ಇವಾಗ ಇವರು ರಾಜಕೀಯ ಬೆಲೆಯನ್ನ ಬೇಯಿಸಲಿಕ್ಕೆ ಬೇಕಾಗಿ ಇವರಿಗೆ ಏನಾಗಿದೆ, ಟಿಪ್ಪುವನ್ನ ವಿರೋಧಿಸುವಂತ ಒಂದು ಚಾಳಿಯನ್ನ ಇವರು ಮಾಡಿಕೊಂಡು ಬರ್ತಾ ಇರುವಂತದ್ದನ್ನಾಗಿರುತ್ತೆ. ಈ ಬಗ್ಗೆ ಚರ್ಚೆಯನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಇದ್ದಾರೆ ರೋಹಿತ್ ಚಕ್ರತೀರ್ಥ ಅವರು, ಪಠ್ಯ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷರು. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು SDPI ಮುಖಂಡರಾಗಿರುವಂತಹ ಅಮ್ಜದ್ ಮೈಸೂರು ಅವರು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಲೈವ್ ನಲ್ಲಿ. ನಮಸ್ತೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರೋಹಿತ್ ಚಕ್ರತೀರ್ಥ ಅವರೇ, ಈಗ ನಾವೆಲ್ಲ ಟಿಪ್ಪು ಅಂತಂದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಧೀರ, ವೀರ ಅಂತೆಲ್ಲ ಓದಿದ್ವಿ. ಬಟ್ ಈಗ ಒಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೊಂದು ಶಿಫಾರಸನ್ನ ಕೊಟ್ಟಿದ್ದೀರಾ ಸರ್ಕಾರಕ್ಕೆ. ಅದ್ರಲ್ಲಿ ಏನೆಲ್ಲ ಇದೆ ಸರ್, ಪರ್ಟಿಕ್ಯುಲರ್ ಆಗಿ ಟಿಪ್ಪು ಸುಲ್ತಾನ್ ಬಗ್ಗೆ? ಟಿಪ್ಪು ಬಗ್ಗೆ ನಮ್ಮ ಪರಿಷ್ಕರಣಾ ಸಮಿತಿಯ ವರದಿಯಲ್ಲಿ ನಾವೇನು ಹೇಳಿದ್ದೇವೆ ಅಂತ ಹೇಳಿದ್ರೆ, ಕೇವಲ ಟಿಪ್ಪು ಬಗ್ಗೆ ಮಾತ್ರ ಅಲ್ಲ, ಟಿಪ್ಪು ಬಗ್ಗೆನೇ ಈ ತರದ ಒಂದಷ್ಟು ವಿಚಾರಗಳನ್ನ ಪರಿಷ್ಕರಣೆ ಮಾಡ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ನಾವು ಹೇಳಿರುವಂತದ್ದು ಎಲ್ಲೆಲ್ಲಿ ಕೆಲವು ವ್ಯಕ್ತಿಗಳ ವೈಭವೀಕರಣ ಆಗಿದೆ, ಸುಳ್ಳು ವಿಚಾರಗಳ ಬರವಣಿಗೆ ಬಂದಿದೆ, ಅಂತಹ ವಿಚಾರಗಳನ್ನು ನಾವು ಕೈ ಬಿಡಬೇಕು. ಸತ್ಯವಾಗಿರುವ ಮತ್ತು ದಾಖಲೆ ಪುರಾವೆಗಳು ಇರುವಂತಹ ಮಾಹಿತಿಗಳನ್ನು ಮಾತ್ರ ನಾವು ಇತಿಹಾಸದಲ್ಲಿ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ದೇವೆ. ಇದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾದ ವಿಚಾರಗಳಲ್ಲ. ಅಲ್ಲ, ಈಗ ಇತಿಹಾಸ ಏನ್ ಹೇಳುತ್ತೆ? ಯಾಕಂದ್ರೆ ನಾನ್ ಪರ್ಟಿಕ್ಯುಲರ್ ಆಗಿ ನಮ್ಮ ಎಕ್ಸಾಂಪಲ್ಲೇ ಕೊಟ್ಟೆ. ನಮ್ಮ ಜನರೇಷನ್ ಅಲ್ಲಿ ನಾವೇನು ಓದ್ಕೊಂಡ್ ಬಂದಿದ್ವಿ ಟಿಪ್ಪುವಿನ ಬಗ್ಗೆ ಅಂತ. ಒಬ್ಬ ರಾಜ ಅಂತಿದ್ರೆ ಆತ ಮಾಡಿದಂತ ಸಾಧನೆಗಳು, ಆತ ಮಾಡಿದಂತ ಯುದ್ಧಗಳು, ಅದ್ರಲ್ಲಿ ಗೆದ್ದಂತ ರೀತಿ, ಆತನ ಏನೆಲ್ಲ ಹೊಗಳ್ತಾ ಇದ್ರು, ಆತನ ಪಡೆದಂತ ಬಿರುದುಗಳು, ಇವನ್ನೆಲ್ಲ ವೈಭವೀಕರಣ ಮಾಡಿದ್ರೇನೆ ಆತನ ಒಂದು ಆಳ್ವಿಕೆಯಲ್ಲಿ ಹೆಂಗಿತ್ತು ಅವಾಗ ಅಂತ ಒಂದು ಎಕ್ಸಾಂಪಲ್ ಕೊಡೋದು. ಅದು ಈಗ ವೈಭವೀಕರಣ ಬೇಡ ಅಂತಂದ್ರೆ ಈಗ ಇತಿಹಾಸ ತಿರುಚಿದ್ದಾರೆ ಅಂತ ಕೂಡ ನಮ್ಗೆ ಗೊತ್ತಾಯ್ತು. ಅಂದ್ರೆ ನಿಮ್ಮ ಒಂದು ಪರಿಷ್ಕರಣೆ ಸಮಿತಿ ಹೇಳದಂತೆ ಅಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅಂತ ನಿಮ್ಗನ್ನಿಸ್ತು? ಇತಿಹಾಸ ತಿರುಚಿದ್ದಾರೆ ಅಂದ್ರೆ ಅದಕ್ಕೊಂದೆರಡು ಎಕ್ಸಾಂಪಲ್ ಕೊಡ್ಬೋದಾ? ಇತಿಹಾಸದ ಬರವಣಿಗೆಯಲ್ಲಿ ಮುಖ್ಯವಾಗಿ ನಾವು ಯಾವುದೇ ಇತಿಹಾಸ ಪುಸ್ತಕದ ಬರವಣಿಗೆ ಮತ್ತು ಪಠ್ಯ ಪುಸ್ತಕದ ಬರವಣಿಗೆ ಅಂತ ಎರಡು ರೀತಿಯನ್ನ ನಾವು ನೋಡ್ತೇವೆ. ಈಗ ಪುಸ್ತಕಗಳನ್ನ ಬರೆಯುವಾಗ ನಾವು ನಮಗೆ ಬೇಕಾದ ಸಿದ್ಧಾಂತಗಳನ್ನ ಹಾಕ್ಬೋದು, ಅಥವಾ ನಮ್ಮ ದೃಷ್ಟಿಕೋನ ಯಾವುದು ಅನ್ನೋದನ್ನ ಹೇಳ್ಬೋದು, ನಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಹೇಳ್ಬೋದು.
ಆದ್ರೆ ಒಂದು ಪಠ್ಯಪುಸ್ತಕವನ್ನು ಬರೆಯುವಾಗ ನಾವಲ್ಲಿ ಯಾವುದೇ ಒಂದು ಅಭಿಪ್ರಾಯ, ವೈಯಕ್ತಿಕ ಅನಿಸಿಕೆ ಅಭಿಪ್ರಾಯಗಳು ಬರದೇ ಇರುವ ರೀತಿಯಲ್ಲಿ, ಓಕೆ ಯಾವುದೇ ಒಂದು ಸಮುದಾಯಕ್ಕೆ ಹೀಯಾಳಿಕೆ ಅಥವಾ ಉತ್ಪ್ರೇಕ್ಷೆಗಳು ಬರದೇ ಇರುವ ರೀತಿಯಲ್ಲಿ ಬಹಳ ತಟಸ್ಥವಾದ ಧ್ವನಿಯಲ್ಲಿ ನಾವು ಇತಿಹಾಸವನ್ನು ಕಟ್ಟಿಕೊಡ್ಬೇಕಾಗತ್ತೆ. ಓಕೆ ಈ ಕಾರಣಕ್ಕಾಗಿ ನಾವು ನೋಡುವಾಗ ಬಹಳಷ್ಟು ರಾಜವಂಶಗಳ ಅಥವಾ ರಾಜರ ಕಥೆಗಳನ್ನ ನಮ್ಮ ಇತಿಹಾಸ ಪಠ್ಯದಲ್ಲಿ ನಾವು ನೋಡುವಾಗ ಕೆಲವು ರಾಜರ ವಿಚಾರಗಳಲ್ಲಿ ಅವರು ಮಾಡದೇ ಇರುವಂತಹ ಸಾಧನೆಗಳನ್ನೆಲ್ಲ ಅವರು ಮಾಡಿದ್ದಾರೆ ಅನ್ನುವ ವಿಚಾರಗಳನ್ನ ಬರೆದದ್ದನ್ನು ನಾವು ನೋಡಿದ್ದೇವೆ. ಈಗ ನೀವೇ ಹೇಳಿದ್ರಿ, ನಿಮ್ಮ ಬಾಲ್ಯದಲ್ಲಿ ನೀವು ಓದಿದ ಇತಿಹಾಸದಲ್ಲಿ ಬಹಳಷ್ಟು ವೈಭವೀಕರಣ ಇತ್ತು. ಇಂತಹ ವೈಭವೀಕರಣಗಳನ್ನ ಬಿಟ್ಟು, ಯಾಕಂದ್ರೆ ಯಾವುದೇ ವ್ಯಕ್ತಿಯನ್ನ ದೊಡ್ಡವನಾಗಿ ಮಾಡ್ಬೇಕಾದ್ರೆ ನಾವು ಸುಳ್ಳುಗಳನ್ನು ಹೇಳಬೇಕಾಗಿಲ್ಲ. ಆತ ಮಾಡಿರುವ ಸಾಧನೆಗಳನ್ನೇ ನಾವು ನೇರವಾಗಿ ಹೇಳಿದ್ರು ಕೂಡ ಆತ ಎಷ್ಟು ದೊಡ್ಡ ವ್ಯಕ್ತಿ, ಯಾವ ಇದಕ್ಕೊಂದಿಷ್ಟು ಕೆಲಸಗಳನ್ನು ರಿಸರ್ಚ್ ಗಳನ್ನು ಮಾಡಿದ್ದಾನೆ ಕೂಡ ಅಫ್ಕೋರ್ಸ್ ನೀವು ಮಾಡಿರ್ತೀರಾ ಸರ್. ಅದ್ ಯಾವ ತರ ರಿಸರ್ಚ್ ಮಾಡಿದ್ರಿ, ಯಾವ ಭಾಗದ ಜನರನ್ನ ಮಾತಾಡ್ಸಿದ್ರಿ, ಅದ್ರ ಬಗ್ಗೆ ನಿಮ್ಮಿಂದ ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಪ್ಲೀಸ್ ಬಿ ಆನ್ ಲೈನ್. ಇನ್ನು ಅಮ್ಜದ್ ಮೈಸೂರ್ ಅವರೇ, ಈಗ ನಿಮ್ಮ ಒಪಿನಿಯನ್ ಏನು? ಯಾಕಂದ್ರೆ ಪ್ರಗತಿಪರರು, ಕಾಂಗ್ರೆಸ್ ಅವರು ಎಸ್ಪೆಷಲಿ ತುಂಬಾ ವರ್ಷಗಳಿಂದ ಹೇಳ್ಕೊಂಡು ಬರ್ತಿದ್ದಾರೆ ಆತ ಮುಸ್ಲಿಂ ಅನ್ನೋ ಕಾರಣಕ್ಕೆ ಈ ತರ ಟಾರ್ಗೆಟ್ ಮಾಡ್ತಿದ್ದಾರೆ ಬಿಜೆಪಿ ಅವರು ಅಂತ. ನಿಮ್ಮ ಒಪಿನಿಯನ್ ಸರ್? ಇಲ್ಲಿ ಮೊದಲನೇದಾಗಿ ರೋಹಿತ್ ಚಕ್ರತೀರ್ಥ ಅವರು ಕೇವಲ ಶಿಫಾರಸು ಮಾಡಿರೋದು, ಮತ್ತೆ ಅವರೇ ಹೇಳ್ಕೊಂಡಂಗೆ ವೈಭವೀಕರಿಸಿದಂತಹ, ಸುಳ್ಳಾಗಿ ವೈಭವೀಕರಿಸಿದಂತಹ ಎಲ್ಲಾ ವ್ಯಕ್ತಿಗಳ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಚರ್ಚೆ ಮೋಸ್ಟ್ ಪ್ರಾಬಬ್ಲಿ, ನಾನು ಟಿವಿ ಏನಿದೆ ಅದ್ ಕಾಣ್ತಾ ಇಲ್ಲ ನನ್ಗೆ, ತಾವು ಏನು ಈ ಚರ್ಚೆಗೆ ಟೈಟಲ್ ಕೊಟ್ಟಿದ್ದೀರಾ. ಸೊ ಇದು ಟಿಪ್ಪು ಕೇಂದ್ರಿತವಾಗಿರ್ಬೇಕಾ ಅಥವಾ ಈ ಸುಳ್ಳನ್ನು ವೈಭವೀಕರಿಸಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ, ಎಲ್ಲಾದ್ರ ಬಗ್ಗೆ ಮಾತಾಡ್ಬೇಕಾ ಒಂದು. ಎರಡನೇದು, ಅದು ಏನೇ ಇರ್ಲಿ, ಈಗ ನಾವು ಇವರನ್ನ ಏನು ಚಕ್ರತೀರ್ಥ ಅವರ ಹಿನ್ನೆಲೆ ಏನಿದೆ, ಮತ್ತೆ ಈಗಾಗ್ಲೇ ಅವರು ಅನೇಕ ಲೇಖನಗಳನ್ನ ಬರೆದಿದ್ದಾರೆ, ನಾವು ಓದಿದೀವಿ. ಅವರು ತಮ್ಮ ಅಭಿಪ್ರಾಯ ಬೇರೆ ಬೇರೆ ಕಡೆ ಹೇಳ್ಕೊಂಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ಮೋಸ್ಟ್ ಪ್ರಾಬಬ್ಲಿ ಮಾಧ್ಯಮಗಳು ಕೂಡ ಟಿಪ್ಪು ಬಗ್ಗೆನೆ ಅಂತ ತಾವು ತಿಳ್ಕೊಂಡಿರ್ಬೋದು, ಕಾರ್ಯಕ್ರಮ ನಿರೂಪಣೆ ಮಾಡಿರಬಹುದು. ಈಗ ನಾವು ಟೈಟಲ್ ಕೊಟ್ಟಿದೀವಿ ಟಿಪ್ಪು ಡ್ರಾಪ್ ಅಂತ, ಪರ್ಟಿಕ್ಯುಲರ್ ಆಗಿ ಟಿಪ್ಪು ಸುಲ್ತಾನ್ ಬಗ್ಗೆನೇ ಮಾತಾಡ್ತಾ ಇರೋದು ಈ ಕಾರ್ಯಕ್ರಮ. ತಾವು ಹೌದು, ಒಳ್ಳೇದು. ಯಾವಾಗ ತಾವು ಪ್ರಶ್ನೆ ಮಾಡಿದ್ರಿ, ರೋಹಿತ್ ಚಕ್ರತೀರ್ಥ ಅವರು ಏನ್ ಹೇಳಿದ್ದಾರೆ, ಎಲ್ಲಾ ವ್ಯಕ್ತಿಗಳ ಬಗ್ಗೆ ಅಂತ ಹೇಳಿದ್ದಾರೆ. ಇದರಲ್ಲಿ ಟಿಪ್ಪು ಅವರನ್ನ ಅವರು ಸೇರಿಸ್ಕೊಂಡಿದಾರೋ ಅಥವಾ ಟಿಪ್ಪುವಿನ ಬಗ್ಗೆ ಶಿಫಾರಸ್ ಮಾಡಿದಾರೋ ಕೈ ಬಿಡ್ಬೇಕು ಅಂತ, ಅದ್ರ ಬಗ್ಗೆ ನಿಶ್ಚಳತೆ ಇದೆಯಾ? ಅವರನ್ನೇ ಸ್ವಲ್ಪ ಕೇಳ್ಕೊಳ್ಳಿ ಮೇಡಮ್, ಚಕ್ರತೀರ್ಥ ಅವ್ರನ್ನ. ಓಕೆ ಫೈನ್ ಸರ್, ಕೇಳೋಣ ಅವರನ್ನ. ಪ್ಲೀಸ್ ಬಿ ಆನ್ ಲೈನ್. ಇಬ್ರು ಕೂಡ ಚರ್ಚೆಯನ್ನ ಮುಂದುವರಿಸ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.